ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮಂಗಳೂರು ಕುಕ್ಕರ್ ಬಾಂಬ್ ಡಿಕೆಶಿ ಬ್ರದರ್ಸ್ ಕೈವಾಡ ಅಂತೆ. ಶಾಲಾ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಡಿಕೆ ಶಿವಕುಮಾರ್ ಬ್ರದರ್ಸ್ ಬಾಂಬ್ ಹಾಕಿಸಿದ್ರಂತೆ. ಡಿಕೆ ಬ್ರದರ್ಸ್ ಮೇಲೆ ಸಿಟಿ ರವಿ ಸಿಡಿಸಿರುವಂತಹ ಸ್ಫೋಟಕ ಬಾಂಬ್ ಇದು. ಈ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನ್ ಬ್ಲಾಸ್ಟ್ ಆಯಿತು, ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಇದೀಗ ಡಿಕೆ ಬ್ರದರ್ಸ್ ಮೇಲೆ ಇದೀಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಾಂಬ್ ಇಟ್ಟವರನ್ನ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಅದೇ ಡಿಕೆಶಿ ಬ್ರದರ್ಸ್ ಕುಕ್ಕರ್ನಲ್ಲಿ ಬಾಂಬ್ ಇಡುವಂತಹ ಸಂಚನ್ನ ಮಾಡಿದ್ರು. ಕಾಂಗ್ರೆಸ್ನ ರೀತಿ ಬಾಂಬ್ ಇಡೋರಿಗೆ ಬಿರಿಯಾನಿ ತಿನ್ನಿಸಲ್ಲ ಅಂತ ಹೇಳಿ ಸಿಟಿ ರವಿ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಡಿಕೆ ಶಿವಕುಮಾರ್ ಅವರ ಬ್ರದರ್ಸ್ ಇಬ್ರು ಕೂಡ ಬಾಂಬ್ ಅನ್ನ ಹಾಕಿಸಿದ್ರು ಅನ್ನೋ ರೀತಿಯ ಹೇಳಿಕೆಯನ್ನ ಇದೀಗ ಸಿಟಿ ರವಿ ಕೊಟ್ಟಿದ್ದಾರೆ. ಈ ಮಂಗಳೂರಿನಲ್ಲಿ ಆದಂತಹ ಕುಕ್ಕರ್ ಬ್ಲಾಸ್ಟ್ ವಿಚಾರ ಇದೆಯಲ್ಲ, ಅದು ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ತಲ್ಲಣವನ್ನ ಸೃಷ್ಟಿ ಮಾಡಿದಂತಹ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಲ್ಲಿ ಬಾಂಬ್ ಅನ್ನ ಸಿಡಿಸಿದ್ದು ಅಥವಾ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗ್ಲಿಕ್ಕೆ ಕಾರಣ ಡಿಕೆ ಬ್ರದರ್ಸ್ ಅಂತ ಹೇಳಿ ಸಿಟಿ ರವಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ಓಲೈಕೆಯ ರಾಜಕಾರಣವನ್ನ ಮಾಡ್ತಾರೆ. ಇವರು ಆ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ರಲ್ಲ, ಅವ್ರನ್ನ ನಮ್ಮ ಬ್ರದರ್ಸ್ ಅಂತ ಕರೀತಾರೆ ಡಿಕೆ ಶಿವಕುಮಾರ್ ಅವರು. ಅಂದಮೇಲೆ ಇವರೇ ತಾನೇ ಅದಕ್ಕೆ ರೀಸನ್ ಅನ್ನೋ ರೀತಿಯ ಹೇಳಿಕೆಗಳನ್ನ ಸಿಟಿ ರವಿ ಅವರು ಕೊಡೋದ್ರ ಮುಖಾಂತರ ಡಿಕೆ ಬ್ರದರ್ಸ್ ಮೇಲೆ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಅಧ್ಯಕ್ಷರು ಶಾಲಾ ಮಕ್ಕಳನ್ನ ಗುರಿಯಾಗಿಟ್ಟುಕೊಂಡು ಕುಕ್ಕರ್ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದರು. ಕುಕ್ಕರ್ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದರು. ಕುಕ್ಕರ್ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷರು ಯಾರು ತಿಳ್ಕೊಂಡಿದ್ರಿ, ಅವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಅದೇ ಡಿಕೆಸಿ ಬ್ರದರ್ಸ್ ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಸಂಚು ಮಾಡಿದ್ರು. ಆ ಸಂಚಿಗೆ ಶಕ್ತಿ ಬಂದಿದ್ದು ಕಾಂಗ್ರೆಸ್ಸಿನ ಓಲೈಕೆ ರಾಜನೀತಿಯ ಪರಿಣಾಮ. ನಿಮ್ಮ ಓಲೈಕೆ ರಾಜನೀತಿಯ ಪರಿಣಾಮ. ಶಾಲಾ ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಕೆಲಸವನ್ನ. ಇನ್ನು ಡಿಕೆ ಬ್ರದರ್ಸ್ ಕುಕ್ಕರ್ ಬಾಂಬ್ ಇಡಿಸಿದ್ದು ಅನ್ನೋ ಹೇಳಿಕೆ ಇದೆಯಲ್ಲ, ಸಿಟಿ ರವಿ ವಿರುದ್ಧ ಇದೀಗ ಕಾನೂನು ಹೋರಾಟಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸಿಟಿ ರವಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಬೇಕು ಅನ್ನೋ ಸಿದ್ಧತೆಗಳಾಗ್ತಾ ಇದೆ. ಡಿಕೆ ಬ್ರದರ್ಸ್ ಕುಕ್ಕರ್ ಬಾಂಬ್ ಇಡಿಸಿದ್ದು ಅನ್ನೋ ಸಿಟಿ ರವಿ ಹೇಳಿಕೆಗೆ ಅವರ ವಿರುದ್ಧ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಸಿಟಿ ರವಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಬೇಕು ಅನ್ನೋ ಬಗ್ಗೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾರೆ. ಡಿಕೆ ಸಹೋದರರು ಕುಕ್ಕರ್ನಲ್ಲಿ ಬಾಂಬ್ ಇಟ್ಟಿದ್ರು ಅನ್ನೋ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕಾನೂನು ಸಮರವನ್ನ ಸಾರುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ನೋಡಬೇಕು ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಏನು ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಡಿಕೆ ಸಹೋದರರು ಯಾವ ರೀತಿಯಾಗಿ ಸಿಟಿ ರವಿ ವಿರುದ್ಧ ಕಾನೂನು ಸಮರವನ್ನ ಮುಂದುವರಿಸುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇದು ಒಂದು ರೀತಿ, ಯಾಕಂದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿರೋದ ಹಿಂದೆ ಇದೆಯಲ್ಲ, ಸೊ ಈಗಾಗಲೇ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳೇನಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಪ್ರಕರಣವನ್ನ ಕೂಡ ಗಮನದಲ್ಲಿಟ್ಕೊಂಡು, ಯಾಕಂದ್ರೆ ಅವರ ವಿರುದ್ಧ ಕೂಡ ಮಾನನಷ್ಟ ಮೊಕದ್ದಮೆಯ ಕೇಸನ್ನ ಹಾಕಲಾಗಿತ್ತು. ಸಂಸದ ಸ್ಥಾನದಿಂದಲೇ ರಾಹುಲ್ ಗಾಂಧಿ ಅವರನ್ನ ಅನರ್ಹಗೊಳಿಸಲಾಯಿತು. ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರುವಂತಹ ಕಾಂಗ್ರೆಸ್ನವರಿಗೆ ಸಿಟಿ ರವಿ ಅವರ ಈ ಮಾತುಗಳಿದೆಯಲ್ಲ, ಅದು ಒಂದು ರೀತಿಯಾಗಿ ಅಸ್ತ್ರವಾಗಿ ಮಾರ್ಪಾಡಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇದೇ ವಿಚಾರವನ್ನ ಇಟ್ಕೊಂಡು ಅವರು ಕಾನೂನು ಸಮರವನ್ನ ಸಾರ್ತಾರೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಈಗಾಗಲೇ ಸಿಟಿ ರವಿ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ನಾಲಿಗೆಯನ್ನ ಹರಿಬಿಡೋದು ಸರ್ವೇ ಸಾಮಾನ್ಯ, ಸಹಜವಾಗಿ ಅವರು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರ್ತಿರ್ತಾರೆ. ಬಟ್ ಈಗ ಡಿಕೆ ಬ್ರದರ್ಸ್ ವಿರುದ್ಧ ಈ ರೀತಿಯಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿರೋದು, ಯಾವ ರೀತಿಯಾಗಿ ಕಾನೂನು ಸಮರವನ್ನ ಸಾರ್ತಾರೆ ಡಿಕೆ ಬ್ರದರ್ಸ್, ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? 2019 ಲೋಕಸಭೆ ಚುನಾವಣೆಯಲ್ಲಿ ಕೋಲಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತೆ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೂರತ್ ಕೋರ್ಟು 2 ವರ್ಷ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಸಂಸತ್ ಸದಸ್ಯತ್ವದಿಂದಲೂ ಕೂಡ ಅನರ್ಹ ಮಾಡಿರುವಂಥದ್ದು. ಇದು ನಮ್ಮ ಕಣ್ಣು ಮುಂದೆ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಚಿಕ್ಕಮಗಳೂರಿನ ಶಾಸಕ ಆಗಿರ್ತಕ್ಕಂಥ ಸಿಟಿ ರವಿ ಅವರು ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಅಂದರೆ ಸಹೋದರರ ಮೇಲೆ ಗಂಭೀರವಾದ ಮತ್ತು ಎಲ್ಲೊಂದು ಕಡೆ
ಕಡೆ ಮಾನನಷ್ಟ ಮೊಕದ್ದಮೆಗೆ ಅದು ಅರ್ಹ ಆಗುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ ಒಂದು ಕಡೆ ತಾನು ರಾಷ್ಟ್ರೀಯ ನಾಯಕ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಅತಿದೊಡ್ಡ ನಾಯಕ ಅನ್ನುವ ಭ್ರಮೆಯಲ್ಲಿರ್ತಕ್ಕಂಥ ಸಿ ಟಿ ರವಿ ಅವರು ನಿನ್ನೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳನ್ನು ಗುರಿಯಾಗಿಸಿಟ್ಟುಕೊಂಡು ಡಿ ಕೆ ಬ್ರದರ್ಸ್ ಅವರು ಕುಕ್ಕರ್ ಬಾಂಬ್ ಇಟ್ಟರು ಅಂತೇಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಬಹಳಷ್ಟು ಸುದ್ದಿ ಮತ್ತು ಸದ್ದು ಮಾಡ್ತಿರುವಂಥದ್ದು. ಅಂದರೆ ತಾನು ರಾಷ್ಟ್ರೀಯ ನಾಯಕ ಆಗಿದ್ದರಿಂದ ಯಾರ ವಿರುದ್ಧ ಬೇಕಾದರೆ ಏನು ಬೇಕಾದರೆ ಹೇಳಿಕೆ ಕೊಡಬಹುದು ಅನ್ನೋದೊಂದು ಸಿ ಟಿ ರವಿಯವರ ಭ್ರಮೆ ಇದೆಯಲ್ಲ, ಅದೀಗ ಮಾನನಷ್ಟ ಮೊಕದ್ದಮೆಯ ಪ್ರಕರಣದತ್ತ ಹೆಜ್ಜೆ ಇಡ್ತಿರುವಂಥದ್ದು. ಈಗಾಗಲೇ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಖುದ್ದು ಹೋಗಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಅವರು ಸಿ ಟಿ ರವಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲು ನಿರ್ಧಾರವನ್ನು ಮಾಡಿರುವಂಥದ್ದು. ಜೊತೆಗೆ ಇದು ಎಲ್ಲೊಂದು ಕಡೆ ಅವೇಳನಕಾರಿ ಹೇಳಿಕೆ ಆಗಿರುವಂಥದ್ದು. ಎಲ್ಲೊಂದು ಕಡೆ ಪರೋಕ್ಷವಾಗಿ ಡಿ ಕೆ ಬ್ರದರ್ಸ್ ಅನ್ನೋದು ಅದು ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗುವ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಅನೇಕ ನಾಯಕರ ಸಲಹೆ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಕಾನೂನಿನ ಸಲಹೆಗಾರರು ಕೂಡ ಇದೇ ಈಗಾಗಲೇ ಮಾನನಷ್ಟ ಮೊಕದ್ದಮೆ ಹೂಡುವಂಥ ಸೂಚನೆಯನ್ನು ಕೊಟ್ಟಿರುವಂಥ. ಹಾಗಾಗಿ ಡಿ ಕೆ ಸಿ ಟಿ ರವಿಯವರ ಹೇಳಿಕೆ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂಥದ್ದು, ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕೆ ನಿರ್ಧಾರ ಮಾಡುವಂಥದ್ದು. ಇದನ್ನು ಸದ್ಯದಲ್ಲೇ ಇದೀಗ ಇವತ್ತಿನ ಪತ್ರಿಕಾಗೋಷ್ಠಿ ಅಥವಾ ಸದ್ಯದಲ್ಲೇ ಮಾಹಿತಿಯನ್ನು ಕೊಡಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿ ಟಿ ರವಿ ವಿರುದ್ಧ ಹೋರಾಟವನ್ನು ಮುಂದುವರಿಸಲಿದ್ದಾರೆ. ಆ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಏನು ಈಗಾಗಲೇ ಆರೋಪ ಕೇಳಿ ಬಂದಿತ್ತು, ಇದರ ಬೆನ್ನಲ್ಲಿ ಇದೀಗ ಸಿ ಟಿ ರವಿ ವಿರುದ್ಧ ಕೂಡ ಸ್ವಪಕ್ಷೀಯ ಕಾಂಗ್ರೆಸ್ನವರು ಕೂಡ ಹೋರಾಟ ಕೇಳಿದಿರುವಂಥದ್ದು. ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಈ ಚುನಾವಣೆ ಇರ್ಬೋದು, ಬೇರೆ ಬೇರೆ ವಿಚಾರಗಳು ತಾವು ಮಾತನಾಡುವಾಗ ಯಾವುದೇ ಕೋಮು ಭಾವನೆ ಅಥವಾ ಮತ್ತೊಬ್ಬ ವ್ಯಕ್ತಿಯ ಅವೇಳನ ಮಾಡುವಂಥ ವಿಚಾರದ ಬಗ್ಗೆ ಮಾತನಾಡಬಾರ್ದು ಎಂಬ ಒಂದು ಎಲ್ಲ ಒಂದು ಕಡೆ ಸಂಹಿತೆ ಇದ್ರೂ ಕೂಡ ಎಲ್ಲ ಒಂದು ಕಡೆ ತಮ್ಮ ನಾಲಿಗೆಯನ್ನು ಬಿಡ್ತಿರುವಂಥದ್ದು. ಇದರ ಭಾಗವಾಗಿ ಇದೀಗ ಸಿ ಟಿ ರವಿ ವಿರುದ್ಧ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾನನಷ್ಟ ಮೊಕದ್ದಮೆ ಮುಖಾಂತರ ಕೋರ್ಟ್ನ ಕಟಕಟಕ್ಕೆ ಎಳೆ ತರಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಶ್ರುತಿ. ಓಕೆ ಪಟೇಲ್ರೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಸಾಗರ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಾಗೋಡು ಬೆಂಬಲಿಗರು ಕಿಡಿಕಾರ್ತಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರ ಬೆಂಬಲಿಗರಿಂದ ಸಾಲು ಸಾಲು ಸಭೆಗಳು ನಡೀತಾ ಇದೆ. ಎಲ್ಲೋ ಒಂದು ಕಡೆ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪನವರಿಗೆ ಅವರ ಪುತ್ರಿಗೆ ಆ ಟಿಕೆಟ್ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಕಡೆಗೆ ಇಲ್ಲಿ ಕಾಗೋಡು ತಿಮ್ಮಪ್ಪನವರ ಬೆಂಬಲಿಗರಿದ್ದಾರಲ್ಲ, ಸೊ ಅವರು ಎಲ್ಲೋ ಒಂದು ಕಡೆ ಇದೀಗ ಸಾಲು ಸಾಲು ಸಭೆಗಳನ್ನ ನಡೆಸಿ ಕಾಂಗ್ರೆಸ್ನ ವಿರುದ್ಧವೇ ಸಮರ ಸಾರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಯಾಗ್ತಾ ಇದೆ ಅಂತ ಇಲ್ಲಿ ಈ ಮಲ್ಲಿಕಾರ್ಜುನ್ ಹಕ್ರೆಯನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಕ್ರೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳು ಕೂಡ ನಡೀತಾ ಇದೆ. ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಇದು ಬಿಸಿತುಪ್ಪವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾಗೋಡು ತಿಮ್ಮಪ್ಪ ಅವರ ಬೆಂಬಲಿಗರು ಈಗಾಗಲೇ ಸಾಲು ಸಾಲು ಸಭೆಗಳನ್ನ ನಡೆಸಿ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋ ತೀರ್ಮಾನಕ್ಕೆ ಅವರು ಬರ್ತಾರೆ. ಈಗಾಗಲೇ ಒಬ್ರು ಹಕ್ರೆ ಮಲ್ಲಿಕಾರ್ಜುನ್ ಅವರು ಕೂಡ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಆಕಾಂಕ್ಷಿಯಾಗಿದ್ದೆ, ನಾನು ಕೂಡ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ದೆ ಅನ್ನೋ ಒಂದು ವಿಚಾರವನ್ನ ಕೂಡ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಹೀಗೆ ಯಾವ ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಸಭೆಗಳಲ್ಲಿ ಅವರು ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಳ್ಳಿಗಳಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಕಾಗೋಡು ಬೆಂಬಲಿಗರು. ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಆ ನಂತರ ಮಧ್ಯಾಹ್ನದ ವೇಳೆಗೆ ಅಭ್ಯರ್ಥಿ ಯಾರು ಅನ್ನೋದನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಾದು ನೋಡಬೇಕು ಇದು ಯಾವ ರೀತಿಯಾಗಿ ಕಾಂಗ್ರೆಸ್ನವರಿಗೆ ಮುಂದಿನ ದಿನಗಳಲ್ಲಿ ತೊಡಕಾಗುತ್ತೆ ಅಂತ. ನೋಡಿ, ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಇದೀಗ ಕಾಗೋಡು ತಿಮ್ಮಪ್ಪ ಬೆಂಬಲಿಗರು ತೀರ್ಮಾನವನ್ನ ಮಾಡಿದ್ದಾರೆ. ಯಾಕಂದ್ರೆ ಕಾಗೋಡು ತಿಮ್ಮಪ್ಪನವರ ಬೆಂಬಲಿಗರು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಇದೀಗ ಸಾಗರ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇದೀಗ ಕಾಗೋಡು ತಿಮ್ಮಪ್ಪನವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿರುವುದು ಗೊತ್ತಿರುವಂತಹ ವಿಚಾರ. ಅವರ ಮುಂದಿನ ನಡೆ ಏನು, ಏನ್ ಪ್ಲಾನ್ ಇದೆ, ಅವರ ಸ್ಟ್ರಾಟಜಿ ಏನೀಗ? ಶ್ರುತಿ, ಶಿವಮೊಗ್ಗದ ಕಾಂಗ್ರೆಸ್ನಲ್ಲಿ ಈಗ ಟಿಕೆಟ್ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ಈಗ ಒಂದು ರೀತಿಯಲ್ಲಿ ಭಿನ್ನಮತ ಜೊತೆಗೆ ಬಂಡಾಯ ಕೂಡ ಹೇಳುವಂತ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಅಂತ ಹೇಳುವುದು. ನಾವು ನಿನ್ನೆ ಕೂಡ ವರದಿ ಮಾಡಿದ್ವಿ, ಕೆಲವೇ ದಿನಗಳಲ್ಲಿ ಅಂದ್ರೆ ಬಂಡಾಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿದ್ದಾರೆ ಅಂತ ಒಂದು ಸುಳಿವನ್ನ ನೀಡಿದ್ವಿ. ಆದ್ರೆ ಅದು ಸತ್ಯ ಆಗ್ತಾ ಇದೆ ಅಂತ ಹೇಳಿ ಈಗ ಗೊತ್ತಾಗ್ತದೆ. ಯಾಕಂದ್ರೆ ಶಿವಮೊಗ್ಗದ ಸಾಗರದಲ್ಲಿ ಸಾಲು ಸಾಲು ರಹಸ್ಯ ಸಭೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಈ ಸಭೆಗಳಲ್ಲಿ ಹಲವಾರು ಜನರು ಭಾಗಿಯಾಗ್ತಿದ್ದಾರೆ, ಅಭಿಪ್ರಾಯನ ಸಂಗ್ರಹಣೆ ಮಾಡ್ಲಾಗ್ತಾ ಇದೆ. ಏನು ಕಾಗೋಡು ತಿಮ್ಮಪ್ಪರಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಹಲವಾರು ಆಕಾಂಕ್ಷಿಗಳು ಈಗ ಆಲ್ರೆಡಿ ಲೈನ್ ಎಲ್ಲ ನಿಂತ್ಕೊಂಡಿದ್ರು, ಅರ್ಜಿಯನ್ನ ಹಾಕಿದ್ರು. ಅವ್ರು ಯಾರಿಗೂ ಕೂಡ ಅವಕಾಶ ಸಿಗದೇ ಇದ್ದಿದ್ದಕ್ಕಾಗಿ ಈಗ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದಾರ ಅನ್ನೋಂತ ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದ್ರೆ
ಈಗ ನಿನ್ನೆ ನೀವು ಫೋಟೋದಲ್ಲಿ ಮತ್ತೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಕೆಲವೊಂದು ಕಡೆ ಸಭೆಗಳನ್ನ ನಡೆಸಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹಕ್ರೆ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಜೊತೆಗೆ ಶ್ರೀನಿವಾಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲಿ ಯಾರು ವ್ಯಕ್ತಿ ಫೈನಲ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಬಂಡಾಯ ಅಭ್ಯರ್ಥಿಯನ್ನ ನಿಲ್ಲಿಸಿ ಕಣಕ್ಕೆ ಇಳಿಸಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಜೊತೆಗೆ ವೋಟ್ಗಳು ಡಿವೈಡ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಹಲವಾರು ರೀತಿಯಲ್ಲಿ ಹಕ್ರೆ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಶ್ರೀನಿವಾಸ್ ಅವರಾಗಿರ್ಬೋದು, ಹಾಗೆ ಕಾಗೋಡು ತಿಮ್ಮಪ್ಪರವರಾಗಿರ್ಬೋದು ಅಲ್ಲಿ ಪ್ರಭಾವವನ್ನ ಹೆಚ್ಚಿಕೊಂಡಿದ್ರು. ಈ ಸನ್ನಿವೇಶದಲ್ಲಿ ಈ ರೀತಿ ಆಗ್ತಾ ಹೋದ್ರೆ ಅಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಪೆಟ್ಟಾಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದೊಂಥರ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ನಿನ್ನೆ ಬೆಳಗ್ಗೆಯಿಂದ ಕೂಡ ಹಲವಾರು ಸಭೆಗಳನ್ನ ನಡೆಸಿದ್ದಾರೆ. ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಾಗಿ ಒಬ್ಬ ಅಭ್ಯರ್ಥಿ ಫೈನಲ್ ಆಗುವ ಸಾಧ್ಯತೆ ಕೂಡ ಇದೆ ಶ್ರುತಿ. ಜೊತೆಗೆ ಕಾಗೋಡು ತಿಮ್ಮಪ್ಪ ಅವರ ಬೆಂಬಲಿಗರಿಗೂ ಕೂಡ ಇವರಿಗೆ ಸಪೋರ್ಟ್ ನೀಡುವ ಸಾಧ್ಯತೆ ಇದೆ ಅನ್ನೋದು ಸುದ್ದಿ ಕೇಳಿ ಬರ್ತಾ ಇದೆ ಶ್ರುತಿ. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇವತ್ತು ಮೈಸೂರಿನಲ್ಲಿ ಜೆಡಿಎಸ್ನ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾವೇಶ ನಡೆಯುತ್ತೆ. ಇವತ್ತು ಸಂಜೆ 4 ಗಂಟೆಗೆ ಉತ್ತನಹಳ್ಳಿಯ ರಿಂಗ್ ರಸ್ತೆ ಬಳಿ ಬೃಹತ್ ಸಮಾರೋಪ ನಡೆಯುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು 10 ಲಕ್ಷ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ಸಂಜೆ 4 ಗಂಟೆಗೆ ಉತ್ತನಹಳ್ಳಿಯ ರಿಂಗ್ ರಸ್ತೆ ಬಳಿ ರಾಜ್ಯದ ಮೂಲೆಗಳಿಂದ ಜಿಲ್ಲೆಗಳಿಂದ 10 ಲಕ್ಷ ಜನ ಸೇರುವಂತಹ ಸಾಧ್ಯತೆಗಳಿದೆ ಅನ್ನೋ ವಿಚಾರಗಳಿದೀಗ ಸಿಗ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಜೆಡಿಎಸ್ನ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾವೇಶ ಇದು. ತೆರೆದ ವಾಹನದಲ್ಲಿ ಗೌಡರನ್ನ ಮೆರವಣಿಗೆ ಮಾಡಿಸಬೇಕು ಅನ್ನೋ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಗೌಡರಿಗೆ ಈ ಸಂದರ್ಭದಲ್ಲಿ ಸ್ವರ್ಣ ಲೇಪಿತ ನೇಗಿಲು ಹಾಗೆ ಇಮ್ಮಡಿ ಪುಲಕೇಶಿ ಮಾದರಿಯ ಕಿರೀಟ ಬಲಭಾಗದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಲ್ಲ, ದೇವೇಗೌಡರಿಗೋಸ್ಕರ ರೆಡಿಯಾಗಿರುವಂತಹ ಸ್ಪೆಷಲ್ ಗಿಫ್ಟ್ ಇದು. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಿನ್ನೆಯಷ್ಟೇ ಬಿಜೆಪಿಯವರು ವಿಜಯ ಸಂಕಲ್ಪ ಯಾತ್ರೆಯ ಸಮಾರೋಪ ಸಮಾರಂಭವನ್ನ ಅದ್ಧೂರಿಯಾಗಿ ನಡೆಸಿದ್ರು. ಇವತ್ತು ಜೆಡಿಎಸ್ನವರು ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭವನ್ನ ನಡೆಸ್ತಾ ಇದ್ದಾರೆ. ಇವರ ಪ್ಲಾನ್ಗಳೇನು, ಯಾವೆಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನ ಇವತ್ತು ಮಾಡ್ಕೊಂಡಿದ್ದಾರೆ? ಹೌದು ಶ್ರುತಿ, ಇವತ್ತು ಜೆಡಿಎಸ್ನ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆಯೋಜನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಖಾಲಿ ಜಾಗ ಅಂದ್ರೆ 100 ಎಕರೆಗೂ ಹೆಚ್ಚು ಖಾಲಿ ಇರುವಂತಹ ಈ ಜಾಗದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧ ಮಾಡಲಾಗಿದೆ. ಸುಮಾರು ಸಂಜೆ 4 ಗಂಟೆಗೆ ಈ ಒಂದು ಸಮಾರಂಭ ಆರಂಭ ಆಗ್ತಕ್ಕಂಥದ್ದು. ಆದ್ರೆ ಅದಕ್ಕೂ ಮೊದಲು ಏನು ರೋಡ್ ಶೋ ಆರಂಭ ಆಗುತ್ತೆ. ಅಂದ್ರೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ರೋಡ್ ಶೋ ನಡೆಯುವಂಥದ್ದು. ಅಂದ್ರೆ ದೇವೇಗೌಡರು ಆ ಒಂದು ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಆ ಒಂದು ರೋಡ್ ಶೋ ಏನು ಆ ವೇದಿಕೆ ಕಾರ್ಯಕ್ರಮ ಏನು ನಡೀತೆ ಅಲ್ಲಿಗೆ ಬರುತ್ತೆ. ನಾವೀಗ ಆ ಒಂದು ವೇದಿಕೆಯ ಜಾಗದಲ್ಲಿ ಇರುವಂತದ್ದು ಶ್ರುತಿ, ಒಂದಷ್ಟು ವಿಜುವಲ್ ಅನ್ನ ತೋರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ಬೃಹತ್ ಆದಂತ ವೇದಿಕೆ ಅಂದ್ರೆ 100x50 ಅಳತೆಯ ಬೃಹತ್ ವೇದಿಕೆಯನ್ನ ಇಲ್ಲಿ ನಿರ್ಮಾಣವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 10 ಲಕ್ಷ ಜನರನ್ನ ಸೇರಿಸುವಂತ ಕೆಲಸವನ್ನ ಇವತ್ತು ಜೆಡಿಎಸ್ಸಿಗರು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಖಾಲಿ ಜಾಗದಲ್ಲಿ ಈಗಾಗಲೇ ಸಾಕಷ್ಟು ಆಸನಗಳನ್ನ ಆಗಿದೆ, ಜೊತೆಗೆ ಬೃಹತ್ ವೇದಿಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಒಂದಷ್ಟು ಜನರಿಗೆ ವೇದಿಕೆ ಅಲ್ಲಿ ಮೇಲ್ಭಾಗ ಇರತಕ್ಕಂಥವ್ರು ಕಾಣೋದಿಲ್ಲ, ಸಾಕಷ್ಟು ಜನರು ಬರ್ತಾರೆ ಅನ್ನುವಂತ ನಿರೀಕ್ಷೆ ಇರೋದ್ರಿಂದ ದೊಡ್ಡ ದೊಡ್ಡ LED ಪರದೆಗಳನ್ನು ಕೂಡ ಹಾಕ್ತಾ ಇರುವಂತದ್ದು. ಹೀಗಾಗಿ ಸಂಜೆ 4 ಗಂಟೆಗೆ ಈ ಒಂದು ಸಮಾರಂಭ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಸಾಕಷ್ಟು ತಯಾರಿಗಳನ್ನ ಜೆಡಿಎಸ್ನವರು ಮಾಡ್ಕೊಂಡಿರುವಂತದ್ದು. ಜೊತೆಗೆ ದೇವೇಗೌಡರಿಗೆ ಇವತ್ತು ಏನು ಸ್ವರ್ಣ ಲೇಪಿತ ನೇಗಿಲನ್ನ ಕೂಡ ಉಡುಗೊರೆಯಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಮ್ಮಡಿ ಪುಲಕೇಶಿ ಮಾದರಿಯ ಕಿರೀಟವನ್ನ ಕೂಡ ದೇವೇಗೌಡರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ತಯಾರಿ, ಅಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಇನ್ನು 4 ಗಂಟೆಗೆ ಈ ಒಂದು ಸಮಾರಂಭ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಈ ಭಾಗದಿಂದ ಸಾಕಷ್ಟು ಜೆಡಿಎಸ್ಸಿಗರು ಆಗಮಿಸ್ತಾ ಇರ್ತಕ್ಕಂಥದ್ದು. ಇನ್ನು ಸಂಜೆ ಒಂದು 3 ಗಂಟೆ ಹೊತ್ತಿಗೆ ರೋಡ್ ಶೋ ಕೂಡ ಆರಂಭ ಆಗುತ್ತೆ ಶ್ರುತಿ. ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ. ಯಶಸ್ವಿಯಾಗಿ ನಡೆದಿದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡಾವಣೆ ಯಶಸ್ವಿಯಾಗಿ ನಡೆದಿದೆ. ಬ್ರಿಟಿಷ್ ಸಂಸ್ಥೆಯ ಸಹಯೋಗದಲ್ಲಿ ಸೇರಿದ 36 ಬ್ರಾಡ್ ಬ್ಯಾಂಡ್ ಉಪಗ್ರಹಗಳನ್ನು LVM-3 ನೌಕೆ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. सफलतापूर्ण उत्थापन LVM-3 M3 structures experience lesser loads. So good news for the flight events. L110 has completed its operation norm. Plus 5 seconds. Lift off normal.
Here we have a majestic liftoff, 640 tons of powerhouse steering through the sky. Magnificent sight indeed. जी हाँ, सफलतापूर्ण उत्थापन LVM-3 M3 Structures experience less. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನು ನೋಡೋಣ. ಇದೆಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.